ನಮಗೆ ಅತ್ಯಂತ ಗೌರವಿತರು ಹಾಗೂ ಹಿರಿಯ ನಾಯಕರಾಗಿರುವಂತಹ ಸನ್ಮಾನ್ಯ ಎಚ್.ಕೆ. ಪಾಟೀಲ್ ಅವರ 72ನೇ ಹುಟ್ಟುಹಬ್ಬದ ಈ ಒಂದು ಸಂದರ್ಭದಲ್ಲಿ ನಾನು ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಜೊತೆಯಲ್ಲಿ ದೇವರು ದೀರ್ಘಾಯುಷ್ಯ, ಆರೋಗ್ಯ, ಶಕ್ತಿಯನ್ನು ಇನ್ನಷ್ಟು ಕೊಟ್ಟು ಜನಸೇವೆಯಲ್ಲಿ ತೊಡಗಿಕೊಂಡು ಸಮಾಜ ಸರ್ವರಿಗೂ ಕೂಡ ಆ ಒಂದು ನಾಯಕತ್ವ ಮತ್ತು ಯುವಜನರಿಗೆ ಒಂದು ಪ್ರೇರಣೆ ಆಗುವಂತಹ ಆ ಒಂದು ಮುಂದಿನ ಜೀವನ ಇರಲಿ ಅಂತೇಳಿ ನಾನು ಶುಭಾಶಯ ಸಲ್ಲಿಸ್ತೇನೆ. ಸನ್ಮಾನ್ಯ ಎಚ್.ಕೆ. ಪಾಟೀಲ್ ಅವರು ಅತ್ಯಂತ ಒಂದು ಮುತ್ಸದ್ದಿ ಮತ್ತು ಸಂವಿಧಾನಬದ್ಧವಾಗಿ ತನ್ನ ಶಿಸ್ತುಬದ್ಧವಾದ ಒಂದು ವ್ಯಕ್ತಿತ್ವ ಮುಖಾಂತರ ಸರ್ವರಿಗೆ ಇವತ್ತು ಪ್ರೀತಿಗೆ ಪಾತ್ರರಾದವರು. ಬಹುಶಃ ಕರ್ನಾಟಕದ ಒಂದು ಸಂಸ್ಕೃತಿ ಮತ್ತು ಪರಂಪರೆ ಮತ್ತು ಕನ್ನಡದ ಇತಿಹಾಸಕ್ಕೆ ಅನುಗುಣವಾಗಿ ಒಂದು ಕರ್ನಾಟಕದ ಒಂದು ವ್ಯಕ್ತಿತ್ವವನ್ನು ಎಲ್ಲಿಯಾದ ಬಿಂಬಿಸಬೇಕಾದಲ್ಲಿ ಅದು ಎಚ್.ಕೆ. ಪಾಟೀಲರು ಒಬ್ಬರು ಕೂಡ ಸಾಮರ್ಥ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಎಚ್.ಕೆ. ಪಾಟೀಲ್ ಅವರ ವ್ಯಕ್ತಿತ್ವ ಇಡೀ ರಾಜ್ಯಕ್ಕೆ ಇವತ್ತು ಗೌರವ ತಂದಂಥ ಒಂದು ವ್ಯಕ್ತಿತ್ವ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದು ಯಾವುದೇ ಒಂದು ಜಟಿಲವಾದ ಸಂದರ್ಭದಲ್ಲಿ, ಯಾವುದೇ ಒಂದು ಕಷ್ಟಕರವಾದ ಪರಿಸ್ಥಿತಿಯಲ್ಲಿ, ಯಾವುದೇ ಒಂದು ಸೂಕ್ಷ್ಮತೆಯ ಪರಿಸ್ಥಿತಿಯಲ್ಲಿ ತನ್ನ ತಾಳ್ಮೆಯನ್ನು ಕಳಕೊಳ್ಳದೆ ಅತ್ಯಂತ ಸಮಾಧಾನದಿಂದ ಎಲ್ಲವನ್ನು ಆಲೋಚಿಸಿ ಚರ್ಚಿಸಿ ಅದಕ್ಕೆ ಸಮರ್ಪಕವಾದ ಪರಿಹಾರ ಕಂಡುಕೊಳ್ಳುವಂಥ ಒಂದು ವ್ಯಕ್ತಿತ್ವ ಮತ್ತು ನಾಯಕತ್ವದ ಗುಣ ಅಂತ ಹೇಳಲಿಕ್ಕೆ ನಾನಿವತ್ತು ಇಚ್ಛಿಸ್ತೇನೆ. ಆದ ಕಾರಣ ಎಚ್.ಕೆ. ಪಾಟೀಲ್ ಅವರ ಜೀವನ ಈಗ ಇರುವಂಥವರಿಗೆ ಒಂದು ಪ್ರಯೋಜನಕಾರಿಯಾದಂತಹ ಒಂದು ಸೇವೆ, ಮುಂದಿನ ಜನಾಂಗಕ್ಕೆ ಅವರೊಂದು ಪ್ರೇರಣೆ ಮತ್ತು ಪ್ರೋತ್ಸಾಹ ಕೊಡುವಂಥ ವ್ಯಕ್ತಿತ್ವ. ರಾಜಕಾರಣಿಗಳಿಗೆ ಯಾರಿಗೂ ಕೂಡ ಇವತ್ತು ಶಾಲಾ ಕಾಲೇಜುಗಳಿಲ್ಲ. ಅದು ಉತ್ತಮವಾದ ರಾಜಕಾರಣಿ ಹೇಗೆ ಇರಬೇಕಂತೇಳಿ ಯುವ ಜನಾಂಗ ಆಲೋಚನೆ ಮಾಡಿಕೊಂಡು ತನ್ನ ರಾಜ್ಯಕ್ಕೆ ಹೆಜ್ಜೆ ಇಡಬೇಕಾದ್ರೆ ಅದರಲ್ಲಿ ಒಂದು ಮಾದರಿಯಾಗಿ ನೋಡಿಕೊಳ್ಳುವಂಥ ಒಂದು ನಾಯಕತ್ವ ಎಚ್.ಕೆ. ಪಾಟೀಲ್ ನಾಯಕತ್ವ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನನಗೆ ಮತ್ತು ಸನ್ಮಾನ್ಯ ಎಚ್.ಕೆ. ಪಾಟೀಲ್ ಅವರಿಗೆ ದೀರ್ಘಕಾಲದ ಒಂದು ವಿಶೇಷವಾದ ಒಂದು ಆತ್ಮೀಯತೆಯ ಒಂದು ಸಂಬಂಧ. ಯಾಕಂತ ಹೇಳಿ ನನ್ನ ತಂದೆ ಶಾಸಕರಾಗಿದ್ದರು. ಎಚ್.ಕೆ. ಪಾಟೀಲ್ ಅವರ ಹಿರಿಯರಂಥ ತಂದೆಯವರ ಆ ಕಾಲದಲ್ಲಿ ನನ್ನ ತಂದೆಯವರು ಶಾಸಕರಾಗಿದ್ದರು. ನನ್ನ ತಂದೆಯ ಜೊತೆಯಲ್ಲಿ ಕೂಡ ಎಚ್.ಕೆ. ಪಾಟೀಲ್ ಕೂಡ ಶಾಸಕರಾಗಿದ್ದರು. ನಾನು ಶಾಸಕನಾಗಿ ಹೊಸತಾಗಿ ಬಂದಾಗ ಸ್ವಂತ ಒಬ್ಬ ಸಹೋದರನಂತರ ನೋಡಿಕೊಂಡು ಯಾವ ರೀತಿ ನಮಗೆಲ್ಲವೂ ಕೂಡ ಮಾರ್ಗದರ್ಶನ, ಸಲಹೆ, ಸೂಚನೆ, ಒಬ್ಬ ಉತ್ತಮ ಜನಪ್ರತಿನಿಧಿ ಆಗಲಿಕ್ಕೆ ಏನೆಲ್ಲ ಒಂದು ಮಾರ್ಗದರ್ಶನ ಬೇಕಾ ನನಗೆ ಸಹೋದರಾಗಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನಿವತ್ತು ಬಯಸ್ತೇನೆ. ಆದ ಕಾರಣ ಇಂತಹ ಒಂದು ಕಲಂಕರಹಿತವಾದ ದೀರ್ಘಕಾಲ ತಮ್ಮ ಆ ಒಂದು ಜನಸೇವೆಯಲ್ಲಿ ರಾಜ್ಯಕ್ಕೆಗಿಂತಲೂ ರಾಜಕಾರಣ ಇವತ್ತು ಒತ್ತು ಕೊಟ್ಟು ಸರ್ವರಿಗೂ ಕೂಡ ಪ್ರೀತಿಗೆ ಪಾತ್ರರಾಗುವಂತಹ ಎಚ್.ಕೆ. ಪಾಟೀಲ್ ಅವರಿಗೆ ಇಡೀ ನನ್ನ ಕರ್ನಾಟಕ ಜನತೆಯ ಪರವಾಗಿ ನಾನು ಶುಭಾಶಯ ಸಲ್ಲಿಸಿ ಮತ್ತೊಮ್ಮೆ ದೇವರವರಿಗೆ ದೀರ್ಘ ಆಯುಷ್ಯ, ಆರೋಗ್ಯ, ಸಂಪತ್ತು, ಶಕ್ತಿ ಎಲ್ಲ ಕೊಡಲಿ ಅಂತ ಹೇಳಿಕೊಂಡು ನನ್ನ ಪ್ರೀತಿಪೂರ್ವಕ ಹುಟ್ಟುಹಬ್ಬದ ಶುಭಾಶಯ ಸಲ್ಲಿಸ್ತೇನೆ. ಸನ್ಮಾನ್ಯ ಎಚ್.ಕೆ. ಪಾಟೀಲ್ ಅವರು ಅವರ ದೀರ್ಘಕಾಲ ರಾಜಕೀಯದ ಆ ಒಂದು ಸೇವೆ ಸಂದರ್ಭದಲ್ಲಿ ವಿವಿಧ ಹಂತದ ನಾಯಕತ್ವವನ್ನು ನಾವಿತ್ತು ನೋಡಿಕೊಂಡಿದ್ದೇವೆ. ಅದು ಆಡಳಿತ ಪಕ್ಷದಲ್ಲಿ ಮಂತ್ರಿಯಾಗಿರಲಿ, ಪ್ರತಿಪಕ್ಷದಲ್ಲಿ ಸದಸ್ಯರಾಗಿ ಮತ್ತು ಮುಖಂಡರಾಗಿರಲಿ, ಆ ಒಂದು ಸಂದರ್ಭಕ್ಕೆ ಯಾವ ರೀತಿ ಇವತ್ತು ಅವರ ಆ ಸ್ಥಾನಕ್ಕೆ ಗೌರವ ತಗೊಂಡು ಕೆಲಸ ಮಾಡಬೇಕಾ ಎಲ್ಲ ರೀತಿಯ ಗೌರವದ ಕೆಲಸ ಇವತ್ತು ಮಾಡಿದ್ದಾರೆ. ಅದು ಇವತ್ತು ನಾನು ಸ್ಪೀಕರ್ ಆಗಿ ಅವರು ನಮ್ಮ ಸಂಸದೀಯ ಪಾರ್ಲಿಮೆಂಟ್ರಿ ಮತ್ತು ಲಾ ಅಫೇರ್ ಮಿನಿಸ್ಟರ್ ಆಗಿ ವಿಶೇಷ ಒಡನಾಟ ಇಟ್ಟುಕೊಂಡು ಇಡೀ ಸರ್ಕಾರವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯ ಸರ್ಕಾರಕ್ಕೆ ಒಂದು ಬೆಂಗಾವಲಾಗಿ ಇವತ್ತು ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ಮಧ್ಯೆ ಒಂದು ಕೊಂಡಿಯಾಗಿ ಯಾವ ರೀತಿ ಆ ಒಂದು ಸಚಿವ ಸ್ಥಾನದ ಆ ಒಂದು ಕಾರ್ಯಕಲಾಪಗಳಲ್ಲಿ ಭಾಗವಹಿಸಿಕೊಂಡು ಅದನ್ನು ಹೇಗೆ ನಿಭಾಯಿಸಬೇಕು, ಆ ಜಟಿಲ ಸಂದರ್ಭ ಹೇಗೆ ಅದನ್ನು ತಿಳಿಗೊಳಿಸಿಕೊಂಡು ಹೋಗಿ ಉತ್ತಮವಾದ ವಾತಾವರಣ ಅಸೆಂಬ್ಲಿ ನಿರ್ಮಾಣ ಮಾಡಬೇಕು, ಇದೆಲ್ಲವೂ ಕೂಡ ಎಚ್.ಕೆ. ಪಾಟೀಲ್ ಚಾಕಚಕ್ಯತೆ ನಾನು ಇವತ್ತು ನೋಡಿಕೊಂಡು ಇವತ್ತು ಬಂದಿದ್ದೇವೆ. ತಾವೆಲ್ಲರಿಗೂ ಇದನ್ನು ಇವತ್ತು ನೋಡಿದ್ದೀರಿ. ಆದ ಕಾರಣ ನಾನೆಲ್ಲ ಯುವಕರಿಗೆ ಹೇಳೋದಿಷ್ಟೇ, ನೀವೆಲ್ಲರೂ ಕೂಡ ಇಂತಹ ಹಿರಿಯ ನಾಯಕರ ಆದಂಥ ಎಚ್.ಕೆ. ಪಾಟೀಲ್ ಅವರು ಇರಲಿ, ಅದು ಹಿರಿಯ ಬೇರೆ ಬೇರೆ ನಾಯಕರು ಇರ್ತಾರೆ, ಅದರಲ್ಲಿ ಇವರ ಒಂದು ಪುಸ್ತಕವನ್ನು ಅಥವಾ ಅವರ ಸೋಷಿಯಲ್ ಮೀಡಿಯಾ ಅಥವಾ ಯೂಟ್ಯೂಬಲ್ಲಿ ಹೋಗಿ ಅವರು ಕೊಡುವಂಥ ಭಾಷಣಗಳನ್ನು ಅಥವಾ ಸಮಸ್ಯೆ ಬಂದಾಗ ಅವರು ಬಗೆಹರಿಸುವಂಥ ಒಂದು ವಿಧಾನವನ್ನು ನಾವೆಲ್ಲರೂ ಕೂಡ ಅದನ್ನು ನೋಡಿ ಅದನ್ನು ಅರ್ಥ ಮಾಡಿ ಅಳವಡಿಸಿಕೊಂಡ್ರೆ ನಾವು ಉತ್ತಮವಾದ ನಾಯಕತ್ವ ಬೆಳಲಿಕ್ಕೆ ಖಂಡಿತವಾಗಿ ಸಾಧ್ಯವಾಗ್ತದೆ ಅಂತ ಹೇಳಲಿಕ್ಕೆ ಇಚ್ಛೆ ನನ್ನ ಶುಭಾಶಯ ಸಲ್ಲಿಸ್ತೇನೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.
ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.